ಹಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇದು ನಾನು ಜುಬ್ಲಿ ಬಗ್ಗೆ ಮಾಡ್ತಾಯಿದ್ದೀನಿ ವೀಡಿಯೋನ. ಸೊ ನೋಡ್ಬೋದು ನೀವು. ನಾನು ಈ 2 ಪೇರನ್ನು ಬ್ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಟ್ಯಾಂಕಿಗೆ ಬಿಟ್ಟಿದ್ದೆ. ಬಟ್ ಅದು ಯಾಕೋ ಅಡ್ಜಸ್ಟ್ ಆಗಿಲ್ಲ, ಎರಡೂ ಮ್ಯಾಚ್ ಆಗಿಲ್ಲ, ಕಚ್ಚಾಡ್ದಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಹಂಗಾಗಿ ನಾನು ಸಪ್ರೇಟ್ ಮಾಡೋಣ ಅಂತ ನಮ್ಮ ಜುಬ್ಲಿನ ಅಂದರೆ ಆ ಒಂದು ಟ್ಯಾಂಕಿಂದ ಹಿಡಿಯೋ ಟೈಮಲ್ಲಿ ಕಟ್ ಮಾಡಿರೋಂಥ ಬಾಟಲ್ ರಿಂಗ್ ಹಾಕಿದ್ನಲ್ಲ, ಅದರೊಳಗಡೆಯಿಂದನೇ ಹಿಡಿಯೋದಕ್ಕೆ ಹೋದೆ. ಸೊ ಆ ಟೈಮಲ್ಲಿ ಇದ್ರದ್ದು ರೆಕ್ಕೆ ಅದರ ಎಡ್ಜಸ್ಸಿಗೆ ಸಿಗಾಕ್ಕೊಂಡು ಕಟ್ಟಾಗ್ಬಿಡ್ತು ಗೈಸ್. ನನಗೆ ಗೊತ್ತೇ ಆಗಿಲ್ಲ. ಅಂದರೆ ಆಕ್ಸಿಡೆಂಟಲಾಗಿ ಆಗಿದ್ದು ಇದು. ಬಟ್ ನನಗೆ ನಿಜವಾಗ್ಲೂ ಬೇಜಾರಾಯಿತು ನೋಡಿ. ಫಸ್ಟ್ ಅದ್ರದ್ದು ಬಾಲ ತುಂಬ ಚೆನ್ನಾಗಿತ್ತು, ಇವಾಗ ಎಷ್ಟು ಕಟ್ಟಾಗಿದೆ ಅಂತ. ಹಾಗೆ ಅದು ಈ ಥರ ಕೈ ಹಾಕೋದಕ್ಕೆ ಹೋದರೆ ಫಸ್ಟ್ ಚೆನ್ನಾಗಿರ್ತಿತ್ತು, ಇವಾಗ ನೋಡಿ ಎಷ್ಟು ಗಾಬರಿ ಬರ್ತಾಯಿದೆ ಅಂತ ಅದಕ್ಕೆ. ಸೊ ಅಷ್ಟೇ. ಸೊ ನೋಡಿ ಅದ್ರದ್ದು ಬಾಲ ಕಟ್ಟಾಗಿದೆ, ಫಿನ್ಸು ಸ್ವಲ್ಪ ಜಾಸ್ತಿನೇ ಡ್ಯಾಮೇಜ್ ಆಗಿದೆ ಗೈಸ್. ಸೊ ನಾನೇನು ಹೇಳೋದಕ್ಕೆ ಬಂದೆ ಅಂದರೆ ಈ ವಿಡಿಯೋದಿಂದ ಈ ಥರ ಏನಾದರೂ ಬೆಟಾಸ್ನ ನೀವು ಕೂಡ ಬ್ರೀಡಿಂಗು ಇಲ್ಲ ಮನೆಯಲ್ಲಿ ಇಟ್ಟಿದ್ರೆ, ಸಾಕ್ಕೊಂಡಿದ್ರೆ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ, ಕ್ಲೀನ್ ಮಾಡೋವಾಗೆಲ್ಲನೂ. ಯಾಕೆಂದರೆ ಅದ್ರದ್ದು ಬಾಲ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನೋಡಿ ಕಟ್ಟಾಗಿದೆ, ಅದು ಕಟ್ಟಾಗಿರೋ ಬಾಲದ ಪೀಸ್ ಕೂಡ ಇಲ್ಲೇ ಇದೆ, ನೋಡ್ಬೋದು. ತೋರಿಸ್ತೀನಿ ರೀ. ಸೊ ನೋಡ್ಬೋದು, ಅಲ್ಲೇ ಇದೆ ನೋಡಿ, ಸೈಡಲ್ಲಿ ಕಟ್ಟಾಗಿರೋ ಬಾಲದ ಪೀಸ್ ಅಲ್ಲೇ ಇದೆ ನೋಡಿ. ಸೊ ಇದ್ರದ್ದು ಬಾಲ ಮತ್ತೆ ರೀಗ್ರೋತ್ ಆಗುತ್ತಾ ಇಲ್ವಾ ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಸೊ ಅದು ರೀಗ್ರೋತ್ ಆಗುತ್ತೆ ಅಂತ ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನೋಡಿದೆ. ಸೊ ಅದ್ರದ್ದು ಡೇ ಬೈ ಡೇ ರಿಕವರಿ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ನಾನು. ಸೊ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಈ ಥರ ಆಗಿದ್ದರೆ. ನೋಡಿ ಕಟ್ಟಾಗಿದೆ. ಸೊ ಇಷ್ಟೇ ಗೈಸ್. ಅದನ್ನು ನೀರು ಚೇಂಜ್ ಮಾಡುವಾಗ, ಮೀನೇನಾದರೂ ಹಿಡಿಯುವಾಗ ಹುಷಾರಾಗಿ ನೋಡ್ಕೊಂಡಿರಿ, ಹಿಡೀರಿ. ಯಾವುದು ಶಾರ್ಪ್ ಆಬ್ಜೆಕ್ಟ್ಸ್ನ ಏನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಮೀನು ಹಿಡಿಯೋದಕ್ಕೆ. ಅಷ್ಟೇ. ಥ್ಯಾಂಕ್ ಯು.